ದಿನಗಳದು. ಓಕೆ, ಇನ್ನು ನೇರವಾಗಿ ರಾಶಿಗಳ ಬಗ್ಗೆ ಬರೋದಾದ್ರೆ ಮೊದಲು ಮೇಷ ರಾಶಿಯವರಿಗೆ ಹೇಗಿರುತ್ತೆ ಗುರುಗಳೇ? ಮೇಷರಾಶಿಯಲ್ಲಿ ನಾವು ಮೊದಲನಾಗಿ ಯಾವ ಒಂದು ರಾಶಿಯವ್ರನ್ನ ತೆಗೆದುಕೊಳ್ಬೇಕು ಅಂದರೆ ವರ್ಷ ಭವಿಷ್ಯಕ್ಕೆ ಪ್ರಮುಖವಾಗಿ 4 ಗ್ರಹಗಳು ಅತಿ ಮುಖ್ಯವಾಗುತ್ತೆ. ದೀರ್ಘಕಾಲವಾಗಿ ಸಂಚಾರ ಮಾಡುವಂತಹ ಶನಿ ಮಹಾತ್ಮರು, ತದನಂತರ ರಾಹು ಭಗವಾನ, ನಂತರ ಕೇತು ಭಗವಾನ, ನಂತರ ಬರುವಂಥವರು ಗುರು ಭಗವಾನರು. ಇಲ್ಲಿ ಏನಾಯಿತು, ಇಲ್ಲಿ 4 ಗ್ರಹಗಳು ಬಂದ್ಬಿಡ್ತು. ಇವರ ಒಂದು ಆಧಾರ, ಇವರ ಒಂದು ಚಲನವಲನ, ಅದಕ್ಕೆ ಆಗಿನ ಕಾಲದಲ್ಲಿ ನೋಡಿ ನಮ್ಮ ಹಳ್ಳಿ ಜನ ಅಂತೀವಿ, ಅವ್ರು ಎಂಥ ಅದ್ಭುತವಾದಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾರ ಹತ್ರನಾದರೂ ಒಬ್ಬ ಅರ್ಹ ಜ್ಯೋತಿಷರು, ಅವರೆಲ್ಲೋ ಅರಳಿ ಮರದಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಕೂತಿದ್ರು, ಅವ್ರು ಬಂದು ಒಂದು ಮಾಮೂಲಿ ಮಾತಲ್ಲಿ ಸಮಯ ನೋಡಿ ನಮ್ಮದು ಶನಿಗುರು ಹೆಂಗಿದೆ ಇಷ್ಟೇ ಕೇಳ್ತಿದ್ರು. ಶನಿ ಗುರು ಹೆಂಗಿದೆ ಅಂತ ಕೇಳ್ತಿದ್ರು ಅಷ್ಟೇ. ಅಂದರೆ ಯಾವಾಗ ಅಂದರೆ ಶನಿ ಮಹಾತ್ಮರು ಅಂದಾಗ ನಮ್ಮ ಒಂದು ರೀತಿಯಾದಂಥ ನಮ್ಮ ಕರ್ಮಕಾರಗಳ ಶನಿ ಆಗ್ತಾನೆ, ನಮ್ಮ ಕೆಲಸ ಕಾರ್ಯಗಳು ಹೇಗಿರ್ತದೆ. ಗುರು ಹೊಂದಿದ ತಕ್ಷಣ ನಮ್ಮ ಒಂದು ಶುಭ ಕಾರ್ಯಗಳು ಜರುಗುವಂಥದ್ದು ಸಂದರ್ಭಗಳು ಏನಾದರೂ ಇದೆಯಾ ಈ ವರ್ಷದಲ್ಲಿ, ಈ ರೀತಿಯಾದಂಥ ವಾಕ್ಯ ಅವ್ರು ನುಡಿತಿದ್ರು. ಸೊ ಆ ಒಂದು ವಿಚಾರವನ್ನು ಈ 4 ಗ್ರಹಗಳು ಜೊತೆಗೆ ಛಾಯಾಗ್ರಹಗಳು ಇಬ್ರು ನಾನು ಹೇಳಿದ್ನಲ್ಲ, ರಾಹು ಮತ್ತು ಕೇತುಗಳ ಒಂದು ಪ್ರಭಾವ ಸಹ ಇರುತ್ತೆ. ಇನ್ನು ನಾವು ಮೇಷರಾಶಿಯನ್ನು ತಿಳಿಸ್ತೀರಿ. ಮೇಷರಾಶಿಗೆ ಪ್ರಮುಖವಾಗಿ ನೋಡಿ 12ನೇ ಮನೆಯಲ್ಲಿ ಶನಿ ಮಹಾತ್ಮರು ಸಂಚಾರ. ನಂತರ ತೃತೀಯ ಸ್ಥಾನ, ಆ ತೃತೀಯ ಸ್ಥಾನದಲ್ಲಿ ಕಮ್ಯುನಿಕೇಷನ್ ಪ್ಲೇಸ್ ಅಂತ ಹೇಳ್ತೀವಿ ಅದನ್ನ, ಆ ಭಾವದಲ್ಲಿ ಗುರುವಿನ ಸಂಚಾರ. ಅದೇ ಗುರು ಜುಲೈಗಿಂತ ಮುಂಚೆನೆ ಜೂನಲ್ಲೇ ನಮಗೆ ಪಲ್ಲಟ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಸರಿ ಸುಮಾರು ಜೂನ್ 2ನೇ ತಾರೀಕು, ಎಂಡೇ ಸ್ಟಾರ್ಟ್ ಆಗಿಬಿಡಿದೆ, ಜೂನ್ 2ಕ್ಕೆ ಗುರುವಿನ ಸಂಚಾರ ಪ್ರಾರಂಭವಾಗುತ್ತೆ ಅಂತ ತಿಳ್ಕೊಳ್ಳಿ. ಈ 3ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ವಿಳಂಬವನ್ನು ಸೂಚಿಸುತ್ತೆ. 12ನೇ ಮನೆಯಲ್ಲಿರುವಂತಹ ಶನಿ ಮಹಾತ್ಮರು ಸಾಡೆ ಸಾತಿ ಅನ್ನೋದು ತೋರಿಸುತ್ತೆ. ಈ ಸಾಡೆ ಸಾತಿ ಜೊತೆಗೆ ಗುರುವಿನ ಬಲ ಕಮ್ಮಿ ಇದೆ, ಆದರೆ ಲಾಭದಲ್ಲಿ ಇರುವಂತಹ ರಾಹು ಅನಿರೀಕ್ಷಿತವಾಗಿ ಏನೋ ಒಂದು ಕೊಡುವಂಥ ಸಾಧ್ಯತೆಗಳು ಸಹ ನೋಡಿ. ಏನು ಗೊತ್ತಾ, ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಒಂದು ವಿಶೇಷ. ಏನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಸರಿಯಾದಂಥ ಒಂದು ಕೀ ಕೊಟ್ಟಿರ್ತಾರೆ. ಆ ಕೀಯಲ್ಲಿ ಓಪನ್ ಮಾಡ್ಕೊಂಡ್ರೆ ಖಂಡಿತ ಸೂಪರ್ ಆಗಾಗ್ತಾರೆ. ಸೊ ಹಂಗಿರೋದ್ರಿಂದ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಪೂರ್ವ ಪುಣ್ಯ ಕೇತು ಸ್ಥಿತಿ ಅಂತ ಹೇಳ್ತೀವಿ. ಆ ಕ್ಷೇತ್ರದಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಇಷ್ಟು ನೋಡಿದಾಗ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿದ್ದರೂ ಸಹ ಅದರಿಂದ ಬಚಾವಾಗುವ ಸಾಧ್ಯತೆಗಳು ಸಹ ಇರ್ತದೆ. ಯಾವಾಗಿಂದ ಅಂದರೆ ಜೂನ್ ನಂತರದಿಂದ. ಚತುರ್ಥ ಸ್ಥಾನ ಸಂಪೂರ್ಣವಾಗಿ ಗುರುಬಲ ಅಲ್ಲದೆ ಹೋದ್ರೂ ಸಹ ಅರ್ಧದಷ್ಟು ಗುರುವಿನ ಒಂದು ಸ್ಟ್ರೆಂತ್ ಸಿಗುತ್ತೆ. ಯಾಕೆಂದರೆ ಅದು ಗುರುವಿನ ಉಚ್ಚ ಕ್ಷೇತ್ರವಾಗುತ್ತೆ. ಇದು ಒಂದು ಒಳ್ಳೆಯ ವಿಚಾರ. ಸೊ ಆ ಕಾರಣದಿಂದ ಮೇಷರಾಶಿಯವರಿಗೆ ಎಲ್ಲ ಕೆಟ್ಟ ಟೈಮ್ ಇದೆ ಅಂತ ಖಂಡಿತವಾಗ್ಲೂ ಇರೋದಿಲ್ಲ. ಯಾವ ರಾಶಿಯವ್ರಿಗಾಗಲಿ ಯಾವ ನಕ್ಷತ್ರಗಳಾಗಲಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಸಮಸ್ಯೆ ಇರ್ತದೆ, ಇನ್ನೊಂದು ದಿವಸ ಸಂತೃಪ್ತಿಯೂ ಇರ್ತದೆ. ಕೆಲವು ಏರಿಳಿತ ಅಂತಾರಲ್ಲ ಆ ರೀತಿ, ಅದೇ ರೀತಿ ಮೇಷರಾಶಿಯವ್ರಿಗೂ ಇರ್ತದೆ. ಇನ್ನು ಇದೇ ರಾಶಿಯವರು ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಸ್ವಲ್ಪ ಬೆಳಕನ್ನು ಚೆಲ್ಲುವಂತಹ ವರ್ಷವಾಗಿರ್ತದೆ. ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರ್ತದೆ. ಮೇಷರಾಶಿಯ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ತುಂಬ ಕಫ ಕಟ್ಟುವಂಥದ್ದು, ವೀಸಿಂಗ್ ಬರುವಂಥದ್ದು ಈ ಥರ ಆಗಿರ್ತದೆ. ಅದು ವಯೋಸಹಜವಾದಂತಹದ್ದು ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಕಾಲಿಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಪೆಟ್ಟುಗಳು ಸಹ ಬೀಳುವಂಥ ಸಾಧ್ಯತೆ ಇರ್ತದೆ ಆರೋಗ್ಯದ ವಿಚಾರವನ್ನು ತೆಗೆದುಕೊಂಡಾಗ. ಇನ್ನು ಹಣಕಾಸಿನ ವಿಚಾರದಲ್ಲಿ ಅಂದರೆ ಧರ್ಮ ಕಾರ್ಯಗಳಿಗೆ ಸ್ವಲ್ಪ ವ್ಯಯ ಆಗುವಂಥದ್ದು, ದೇವಸ್ಥಾನಗಳಿಗಾಗುವುದು, ಮದುವೆ ವಿಚಾರ ಆಗಿರ್ಬೋದು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಣವನ್ನು ವ್ಯಯ ಆಗುವಂಥದ್ದು. ಇನ್ನು ಓದುವಂಥ ಹುಡುಗರಲ್ಲಿ ಯಥೇಚ್ಛವಾದಂತಹ ಜ್ಞಾನಾರ್ಜನೆ ಇರ್ತದೆ, ಆದರೆ ಅವರು ಕಾನ್ಸಂಟ್ರೇಟ್ ಕಮ್ಮಿ ಆಗಿರ್ತದೆ. ಸೊ ಕಾಳಜಿ ವಹಿಸಿ ಏಕಾಗ್ರತೆಯಿಂದ ಓದಿದ್ರೆ ಖಂಡಿತ ಅದ್ಭುತವಾದಂತಹ ರಿಸಲ್ಟ್ ಓದುವಂಥ ಹುಡುಗರಿಗೆ ಸಿಗುತ್ತೆ. ಓಕೆ, ಇನ್ನು ಸರಳವಾಗಿ ಪರಿಹಾರ ಮಾಡ್ಕೋಬಹುದು ಅಂದರೆ ಏನು ಮಾಡಬಹುದು ಮೇಷರಾಶಿಯವರು? ಖಂಡಿತ ಮೇಷರಾಶಿಗೆ ನೋಡಿ ಪೂಜಾ ಅಧಿಪತಿ ಆಗಿರ್ತಾನೆ. ಸೊ ಸುಬ್ರಹ್ಮಣ್ಯ ದೇವರಿಗೆ ಸುಬ್ರಹ್ಮಣ್ಯನ ಸ್ಮರಣೆ, ಆರಾಧನೆ, ಮಂಗಳವಾರದೊತ್ತು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗು, ಒಂದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಾನುಸಾರ ಪ್ರದಕ್ಷಿಣೆ ಹಾಕುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ದೇವರನ್ನು ಕಣ್ತುಂಬ ನೋಡ್ಕೊಳ್ಳುವಂಥದ್ದು, ಆ ದೇವರಲ್ಲಿ ಯಾವ ಕಲ್ಮಶವೂ ಇಲ್ಲದೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಾವೇನು ಅಂದ್ಕೊತೀವಿ, ಗಾಡಿ ಸೈಡಿಗೆ ನಿಲ್ಲಿಸಿದೆವೋ, ಚಪ್ಪಲಿ ಹಾರೆತ್ಕೊಂಡು ಹೋಗ್ಬಿಡ್ತಿರೋ, ಅಯ್ಯೋ ಸ್ಟ್ಯಾಂಡ್ಲಿ ಬೀಳಲಿಲ್ಲ, ಇದು ಚಿಂತನೆ. ದೇವರಲ್ಲಿ ಕ್ಷಣ ಮಾತ್ರ ಲೀನವಾದರೆ
ನಮಗೆ ಒಂದು ವರ್ಷಕ್ಕಾಗುವಷ್ಟು ಫಲ ಕೊಡ್ತಾ ಇರ್ತಾರೆ ದೇವರು. ಆಹಾ. ಆದರೆ ನಾವು ನಿಲ್ಲಿಸಬೇಕು, ಹ್ಮ್. ಅದೇ ಏಕಾಗ್ರತೆ. ಅದು ಮಾಡಿದ್ರೆ ಸಾಕು, ಸಾಕು. ಖಂಡಿತ ಒಳ್ಳೆಯದಾಗುತ್ತೆ. ಪಂಚಮ ಸ್ಥಾನದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಗಣೇಶನ ಸ್ಮರಣೆಯು ಸಾಕು. ಹ್ಮ್. ಸಿಂಪಲ್ ಒಂದು ಮಂತ್ರ ಹೇಳ್ಕೊಡ್ತೀನಿ, ಹ್ಮ್. ಅದನ್ನ ಪ್ರತಿನಿತ್ಯ ಓಂ ಗಂ ಗಣಪತೇ ನಮಃ ಈ ಮಂತ್ರವನ್ನು ಪಠನೆ ಮಾಡ್ಕೊಂಬಂದರೆ ಅವ್ರ ಎಲ್ಲ ವಿಘ್ನವು ಅಂದರೆ ನಿರ್ವಿಘ್ನವಾಗಿ ಅವ್ರ ಕೆಲಸ ಕಾರ್ಯಗಳಾಗುತ್ತೆ. ಅದೇ ರೀತಿ ಸಾಡೆ ಸಾತಿಗೆ ಹನುಮಾನ್ ಚಾಲೀಸ್ ಓದ್ತಾನೆ ಇರ್ತಾರೆ. ಈಗ ಹೆಂಗಾಗಿದೆ ಅಂದರೆ ಸಾಕಷ್ಟು ಮಾಧ್ಯಮಗಳು ಎಲ್ಲ ಹೇಳಿರ್ತಾರೆ. ಅದೇ ರೀತಿ ಹನುಮಾನ್ ಚಾಲೀಸ್ ಅಂತೂ ಪ್ರತಿನಿತ್ಯ ಬೇಕೇ ಬೇಕು. ಇಷ್ಟು ಮಾಡಿಕೊಂಡ್ರೆ ಖಂಡಿತ